ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ. ಹಿರಿಯ ಶಾಸಕರಿಂದ ಹೈಕಮಾಂಡ್ ಅಂಗಳದಲ್ಲಿ ಸಭೆ ಕೂಡ ನಡೀತಾ ಇದೆ. 25ಕ್ಕೂ ಹೆಚ್ಚು ಅಧಿಕ ಶಾಸಕರಿಂದ ಮೊದಲ ಸುತ್ತಿನ ಸಭೆ. ಹಾಗಾದ್ರೆ ಈ ಹಿರಿಯ ಶಾಸಕರು ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ, ಇದು ಪಕ್ಷದ ಶಿಸ್ತಿನ ಉಲ್ಲಂಘನೆನಾ? ಆ ಒಂದು ಪ್ರಶ್ನೆ ಕೂಡ ಈಗ ರೈಸ್ ಆಗ್ತಾ ಇದೆ. ದೆಹಲಿ ಅಂಗಳದಲ್ಲಿ ಸಭೆ ನಡೀತಾ ಇದೆ. ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಆಗ್ತಾರಂತೆ. ಇನ್ನು ವೇಣುಗೋಪಾಲ್, ಸುರ್ಜೇವಾಲಾ ಬರೋವರೆಗೆ ದೆಹಲಿಯಲ್ಲೇ ಟಿಕ್ಕಾಣಿ. ಸಭೆಯಲ್ಲಿ ಹಲವು ನಿರ್ಣಯ ತೆಗೆದುಕೊಂಡಿರುವಂತಹ ಶಾಸಕರ ನಿರ್ಣಯಗಳ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ದೆಹಲಿ ದಂಡಯಾತ್ರೆಯನ್ನ ಕೈಗೊಂಡಿರೋದು 25ಕ್ಕೂ ಹೆಚ್ಚು ಶಾಸಕರು. ಹಾಗಾದ್ರೆ ಈ ಶಾಸಕರ ನಿರ್ಣಯಗಳೇನು? ಅವರು ಕೂಡ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ, ಒಂದಷ್ಟು ಸಲಹೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಏನಾಗಬೇಕಿತ್ತು, ಏನಾಗಿಲ್ಲ, ಯಾತಕ್ಕಾಗಿ ಹೀಗಾಗ್ತಾ ಇದೆ, ಸಚಿವ ಸಂಪುಟ ಪುನರ್ರಚನೆ ವಿಳಂಬ ಆಗೋದಕ್ಕೆ ಕಾರಣ ಏನು, ಅವರು ಈ ರೀತಿ ಪಟ್ಟು ಹಿಡಿಯೋದಕ್ಕೂ ಕೂಡ ಏನು ಕಾರಣ, ಒಂದಷ್ಟು ನಿರ್ಣಯಗಳನ್ನ ನೀವು ಗಮನಿಸಬಹುದು. ನೋಡಿ, 2.5 ವರ್ಷಕ್ಕೇ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು. ಇನ್ನೂ ಕೂಡ ಸುಮ್ಮನೆ ಕೂರೋದಕ್ಕಾಗಲ್ಲ. ಇನ್ನು ರಿಪೋರ್ಟ್ ಆಧಾರವಾಗಿಟ್ಕೊಂಡು ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ಭೇಟಿ ಆಗಲೇಬೇಕು. ನಾವು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅಂತ, ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅಂತ ಪ್ರಯತ್ನಿಸ್ತಿದ್ದಾರೆ. ವರಿಷ್ಠರು ಸಿಗೋವರೆಗೂ ದೆಹಲಿಯಲ್ಲಿನೇ ಟಿಕ್ಕಾಣಿ ಹೂಡ್ತೀವಿ ಅಂತ. ಇನ್ನು ಹೈಕಮಾಂಡ್ ಭೇಟಿಯಾಗಿ ಗುಡ್ ನ್ಯೂಸ್ ಪಡೆದೆ ಬೆಂಗಳೂರಿಗೆ ವಾಪಸ್ ಬರೋದಾಗಿ ಪಟ್ಟು ಹಿಡಿದಿದ್ದಾರೆ. ನಮಗೂ ನಾಯಕತ್ವ ವಿಚಾರಕ್ಕೂ ಸಂಬಂಧ ಇಲ್ಲ, ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಲಿ. ನಮಗೆ ಸಚಿವ ಸ್ಥಾನ ಬೇಕು, 3 ವರ್ಷ ತುಂಬ್ತಾ ಇದೆ. ಈಗ ಪುನರ್ರಚನೆ ಆಗದೆ ಇದ್ರೆ ಹಿರಿಯರಿಗೆ ನೀವು ಯಾವಾಗ ಸಚಿವ ಸ್ಥಾನ ಕೊಡ್ತೀರಿ? 4-5 ಬಾರಿ ಗೆದ್ದವರು ಕಾಯ್ತಾ ಕೂರೋದಕ್ಕಾಗಲ್ಲ. ಮೊದಲ ಬಾರಿ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ, ಬೇಡ ಅವರಿಗೆ ಅಂತ. ಸಂಪುಟ ಪುನರ್ರಚನೆ ವೇಳೆ ಸೀನಿಯಾರಿಟಿಯನ್ನ ಪರಿಗಣಿಸಬೇಕು, ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಪರಿಗಣಿಸಿ ಅಂತೇಳಿ ನಾವು ಕೂಡ ಮಂತ್ರಿಗಿರಿಗೆ ಅರ್ಹರೇ ಇದ್ದೀವಿ, ನಮಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ನಮ್ಮ ಒಂದಷ್ಟು ಮಾತುಗಳನ್ನ ನೀವು ಕೇಳೋವರೆಗೂ, ನಾವು ನಿಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಅಂತ ಅವಕಾಶ ಸಿಗೋವರೆಗೂ ಇಲ್ಲಿಂದ ನಾವು ಹೋಗೋದಿಲ್ಲ ಅಂತೇಳಿ 25ಕ್ಕೂ ಹೆಚ್ಚು ಶಾಸಕರು ಈಗ ಪಟ್ಟು ಹಿಡಿದು ದೆಹಲಿ ಅಂಗಳದಲ್ಲಿ ಕೂತಿದ್ದಾರೆ. ಹಾಗಾದ್ರೆ ಸುರ್ಜೇವಾಲಾ ಇರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಮುಖವಾಗಿ ಕೆಸಿ ವೇಣುಗೋಪಾಲ್ ಇವರೆಲ್ಲರ ಭೇಟಿಗೆ ಈ ಹಿರಿಯ ಶಾಸಕರಿಗೆ ಅವಕಾಶ ಸಿಗುತ್ತಾ? ಸಿಕ್ಕಿದ್ದೇ ಆದ್ರೂ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟ ನಿಲುವನ್ನ ಈ ಶಾಸಕರಿಗೆ ತಿಳಿಸುವಂತ ಪ್ರಯತ್ನ ಆಗುತ್ತಾ? ಸಾಕಷ್ಟು ಪ್ರಶ್ನೆಗಳಿವೆ. ಅವರು ಕೂಡ 3 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಮಂತ್ರಿಗಿರಿ ಸಿಗುತ್ತೆ ಅಂತ. ತಮ್ಮ ಕ್ಷೇತ್ರಗಳಲ್ಲಿ 2-3 ಬಾರಿ ಗೆದ್ದಿದ್ದಾರೆ. ಹಂಗಿದ್ರೂ ಕೂಡ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತಂದ್ರೆ ಅವರಿಗೂ ಬೇಸರ ಇದ್ದೇ ಇರುತ್ತೆ. ಹೀಗಾಗಿ ಇಂಗಿತ ವ್ಯಕ್ತಪಡಿಸ್ತಾ ತಾವು ಕೂಡ ದೆಹಲಿಯಲ್ಲಿ ಈಗ ಕೂತ್ಬಿಟ್ಟಿದ್ದಾರೆ. ಬಟ್ ಈಗ ಹೈಕಮಾಂಡ್ ನಾಯಕರು ಏನ್ ಮಾಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಸಂಕ್ರಾಂತಿಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂದ್ರೂ ಆಗ್ಲಿಲ್ಲ, ತದನಂತರದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂದ್ರೂ ಅದೂ ಆಗ್ಲಿಲ್ಲ. ಈಗ ಸಚಿವಾಕಾಂಕ್ಷಿಗಳ ಒತ್ತಾಯ ಏನಪ್ಪಾ ಅಂದ್ರೆ, ನೀವು ನಾಯಕತ್ವ ಯಾವಾಗ ಬೇಕಿದ್ರೂ ಬದಲಾಯಿಸ್ಕೊಳ್ಳಿ, ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಕಂಟಿನ್ಯೂ ಆಗ್ತಾರಾ, ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ, ಮತ್ತೊಬ್ರು ಆಗ್ತಾರಾ, ಅದು ನಮಗೆ ಬೇಡ. ನಮಗೆ ಬೇಕಾಗಿರೋದು ಮಂತ್ರಿಗಿರಿ, ಅದನ್ನ ನಮಗೆ ಕೊಡಿ ಅಂತ. ಈಗಾಗಲೇ 1 ಬಾರಿ ಗೆದ್ದಿರುವಂಥವ್ರು, ಅಂದರೆ ಹೊಸದಾಗಿ ಗೆದ್ದಿರುವಂಥ ಶಾಸಕರೇನಿದ್ದಾರೆ ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ. ಈಗ 3 ವರ್ಷ ಅವರು ಸಚಿವ ಸ್ಥಾನ ಅನುಭವಿಸಿದ್ದು ಆಗಿದೆ. ಈಗ ನಮ್ಮ ಸರದಿ, 2-3 ಬಾರಿ ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ, ನಮಗೇನು ಕೊಡುತ್ತೆ ಹಾಗಾದರೆ ಪಕ್ಷ ಅನ್ನೋದು ಈ ಹಿರಿಯ ಶಾಸಕರ ಪ್ರಶ್ನೆ. ಬಟ್ ಇವರ ನಿರ್ಣಯಗಳನ್ನು ಆಲಿಸೋದಕ್ಕೆ ಹೈಕಮಾಂಡ್ ನಾಯಕರು ರೆಡಿ ಇದ್ದಾರಾ? ರಾಹುಲ್ ಗಾಂಧಿ ಇರ್ಬೋದು, ಅಥವಾ ಕೆಸಿ ವೇಣುಗೋಪಾಲ್ ಇರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಇತರೆ ಯಾವುದೇ ನಾಯಕರಾಗ್ಲಿ ಈ ಹಿರಿಯ ಶಾಸಕರ ಭೇಟಿಗೆ ಸಿಗ್ತಾರಾ? ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಈಗ
ಈ ಹಿರಿಯ ಶಾಸಕರು ಒಂದಷ್ಟು ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ. ಅವ್ರು ಕೇಳೋದ್ರಲ್ಲೂ ಕೂಡ ಯಾವುದೇ ತಪ್ಪಿಲ್ಲ. ಬಟ್ ಈ ಸಮಯ ಸರಿ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಬಟ್ ಇವತ್ತು ಹೈಕಮಾಂಡ್ ನಾಯಕರ ಭೇಟಿಗೆ ಈ ಹಿರಿಯ ಶಾಸಕರಿಗೆ ಅವಕಾಶ ಸಿಗುತ್ತಾ? ಏನೆಲ್ಲ ಡೆವಲಪ್ಮೆಂಟ್ಗಳು ದೆಹಲಿ ಅಂಗಳದಲ್ಲಿ ಆಗಬಹುದು ಅಂತ ಸೌಖ್ಯ ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆದಾಗ ಅಂದರೆ ನವೆಂಬರ್ ತಿಂಗಳಲ್ಲಿ ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂಥ ಒಂದು ಚರ್ಚೆ ಆಗ್ತಿರುವಂಥ ಒಂದು ಸಂದರ್ಭದಲ್ಲೇ ಆದಷ್ಟು ಶೀಘ್ರವಾಗಿ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಯುವ ಶಾಸಕರು ಹಾಕಿದ್ರು. ಅದೇ ರೀತಿ ಹಿರಿಯ ಶಾಸಕರು 2-3 ಬಾರಿ 4-5 ಬಾರಿ ಗೆದ್ದಂತಹ ಶಾಸಕರಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿ ಮಾಡಿ ಮನವಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಗಳು ಆಗಿದ್ವು. ಈಗ ಮೇ 20ನೇ ತಾರೀಕು ಬಂದರೆ ಈ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಈ ಹೊತ್ತಲ್ಲಿ 2.5 ವರ್ಷ ಆದ ಬಳಿಕವೂ ಕೂಡ ಸಂಪುಟ ಪುನರಚನೆ ಮಾಡದೇ ಇರೋದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಿರಿಯ ಶಾಸಕರು ಕೇಳ್ತಾ ಇರುವಂಥದ್ದು. ಹೀಗಾಗಿ ಮೊನ್ನೆ ಅಧಿವೇಶನ ನಡೆಯುವಂಥ ಒಂದು ಸಂದರ್ಭದಲ್ಲೂ ಕೂಡ ಪದೇ ಪದೇ ಸಭೆಗಳನ್ನು ಮಾಡಿದ್ರು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅವರ ಕೊಠಡಿಯಲ್ಲಿ ಭೇಟಿ ಮಾಡಿ ಆದಷ್ಟು ಶೀಘ್ರವಾಗಿ ಸಂಪುಟ ಪುನರಚನೆ ಮಾಡಬೇಕು. 2023 ಮೇ ತಿಂಗಳಲ್ಲಿ ನೀವು ಕೊಟ್ಟ ಮಾತೇನು ಈಗ ನಡ್ಕೊಳ್ತಾ ಇರುವಂಥ ಒಂದು ರೀತಿ ಏನು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ರು. ಅಂದರೆ ಆಗ ಸಂಪುಟ ಪುನರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ 2.5 ವರ್ಷ ಆದ ತಕ್ಷಣ ಬೇರೆಯವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದರು, ಸುರ್ಜೇವಾಲಾ ಅವರು ಕೊಟ್ಟಿದ್ದರು. ಆದರೆ ಈಗ ಮೌನ ವಹಿಸಿರೋದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದ್ರು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕಾಲಕಾಲಕ್ಕೆ ತೆಗೆದುಕೊಂಡಿರುವಂಥ ಒಂದು ರಿಪೋರ್ಟಲ್ಲಿ ಹಲವು ಸಚಿವರ ವಿರುದ್ಧ ಗಂಭೀರವಾದಂಥ ಒಂದು ಆರೋಪಗಳಿದ್ದಾವೆ. ಹಲವು ಸಚಿವರು ಶಾಸಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಸರಿಯಾಗಿ ಆಡಳಿತದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಅಪವಾದಗಳಿದ್ದರೂ ಕೂಡ ಯಾಕೆ ಮುಂದುವರಿಸ್ತೀರಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಈಗ ಹಲವು ಶಾಸಕರು ದೆಹಲಿಗೆ ಹೋಗಿರುವಂಥದ್ದು. ಈಗಾಗಲೇ ಸುಮಾರು 25ಕ್ಕೂ ಅಧಿಕ ಶಾಸಕರು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಇದ್ದಾರೆ. ಮತ್ತಷ್ಟು ಶಾಸಕರು ಕೂಡ ಇವತ್ತು ಸಂಜೆ ಈ ಶಾಸಕರ ಜೊತೆ ಸೇರ್ಕೊಳ್ತಾರೆ. ಒಟ್ಟಾರೆ ಈ ಬಾರಿ ಅಂತೂ ಯಾವುದಾದ್ರೂ ಒಂದು ಗುಡ್ ನ್ಯೂಸ್ ತೆಗೆದುಕೊಳ್ಳದೆ ಹೋದರೆ ನಾವು ದೆಹಲಿಗೆ ವಾಪಸ್ ಆಗೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಮಾಧ್ಯಮಗಳ ಮುಂದೆ ಬಂದು ಶಾಸಕರು ಮಾತಾಡ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಕಡೆ ಇದು ಕಾಂಗ್ರೆಸ್ಗೂ ಒಂದಷ್ಟು ಇರಿಸು ಮುರುಸು, ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ನಾಯಕ, ಅದರಲ್ಲೂ ಎ.ಐ.ಸಿ.ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅವರ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ರೀತಿಯ ಚರ್ಚೆಗಳು ಆಗುವಂಥದ್ದು ಸಹಜ. ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದಂತಹ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರೆ, ತದಬಳಿಕ ಮಾಧ್ಯಮಗಳ ಮುಂದೆ ಬಂದಾಗ ಯಾರೆಲ್ಲ ಈ ರೀತಿಯಾಗಿ ಮಾಹಿತಿ ಕೊಡದೆ ದೆಹಲಿಗೆ ಹೋಗಿದ್ದಾರೋ ಅವರ ವಿರುದ್ಧ, ಪಕ್ಷ ವಿರುದ್ಧ ಕೆಲಸ ಮಾಡಿದ್ದೆ ಆದರೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡುವಂಥದ್ದು. ಏನೇ ಸಂದೇಶಗಳು ಕೊಟ್ಟರೂ ಕೂಡ ಈ ಬಾರಿ ಹೋಗಿರುವಂತಹ ಹಲವು ಹಿರಿಯ ಶಾಸಕರು, ಆದರೂ ಸಿದ್ದರಾಮಯ್ಯ ಟೀಮಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಇದ್ದಾರೆ, ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಒಂದು ಶಾಸಕರು ಕೂಡ ಇರೋದ್ರಿಂದ ಸಂಪುಟ ಪುನರಚನೆ ಆಗಲೇಬೇಕು. ನಾಯಕತ್ವ ವಿಚಾರ ಬೇಕಿದ್ರೆ ಹೈಕಮಾಂಡ್ ನಿರ್ಧಾರ ಮಾಡಲಿ ಅನ್ನುವಂಥ ಒಂದು ರೀತಿಯಲ್ಲಿ ಮಾತುಗಳು ಆಡ್ತಿರೋದ್ರಿಂದ 16-17ನೇ ತಾರೀಕು ಸುರ್ಜೇವಾಲಾ ಅವರು ದೆಹಲಿಗೆ ವಾಪಸ್ ಬರ್ತಾ ಇದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿದ ಬಳಿಕವೇ ನಾವು ವಾಪಸ್ ಬರ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಮಾತಾಡ್ತಿರೋದ್ರಿಂದ ಅಷ್ಟು ಸುಲಭವಾಗಿ ಈ ಸಮಸ್ಯೆ ಬಗೆಹರಿಸದೇ ಇದ್ದರೆ ಈ ಶಾಸಕರು ಏನು ಇವತ್ತು ಪ್ರಶ್ನೆ ಇಟ್ಟಿದ್ದಾರೆ ಅಷ್ಟು ಸುಲಭವಾಗಿ ಇವರು ಕೂಡ ಮೌನ ವಹಿಸೋದಿಲ್ಲ ಅನ್ನುವಂಥದ್ದು ಮಾತ್ರ ಈಗಿನ ಬೆಳವಣಿಗೆಗಳಿಂದ ಗೊತ್ತಾಗ್ತಾ ಇದೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಡೀಟೇಲ್ಸ್ಗೆ.